ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗೋವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಏನು ಅಂತ ಅಂದರೆ, ಈ ಒಂದು ಕ್ರೀಮ್ನ ಬಳಸೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಒಂದು ಡಾರ್ಕ್ ಸ್ಪಾಟ್ಸ್ ಇರಲ್ಲ. ಹಾಗೆ ಕಪ್ಪು ಕಲೆಗಳಂತಾರೆ ನೋಡಿ, ಕಪ್ಪು ಕಲೆ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಏನೂ ಇರಲ್ಲ. ವಿತ್ ರಿಸಲ್ಟಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಇದೆ. ಈ ಒಂದು ಕ್ರೀಮ್ ಬಂದು ಸೆಟಾಫಿಲ್ ಅಂತ. ಈ ಸೆಟಾಫಿಲ್ ಕ್ರೀಮ್ನ ನಾವು ಯಾವ ರೀತಿ ಬಳಸಬೇಕು, ಏನೇನು ಬಳಸಬೇಕು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೆಟಾಫಿಲ್ ಕ್ರೀಮ್ ಬಂದು ಮೊದಲನೇದಾಗಿ ಇದು ಬಂದು ಲೋಷನ್. ಈ ಒಂದು ಕ್ರೀಮ್ನ ನಾವು ಡೈಲಿ 2 ಟೈಮ್ಸ್ ಬಳಸಬೇಕು. ಅಂತ ಅಂದರೆ ಈ ಕ್ರೀಮ್ ಬಳಸೋಕ್ಕಿಂತ ಮುಂಚೆ ನಾವು ಒಂದು ಸನ್ಸ್ಕ್ರೀಮ್ನ ಯೂಸ್ ಮಾಡಬೇಕು. ಸನ್ಸ್ಕ್ರೀಮ್ ಅಂತ ಅಂದರೆ ನೀವು ಯಾವುದೋ ಒಂದು ಯೂಸ್ ಮಾಡೋಂಗಿಲ್ಲ, ಒಂದು ಒಳ್ಳೆ ಕಂಪ್ನಿ ಸನ್ಸ್ಕ್ರೀಮ್ನೇ ನೀವು ಯೂಸ್ ಮಾಡಬೇಕು. ನಾನು ಯಾವ ಸನ್ಸ್ಕ್ರೀಮ್ನ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಲೋಷನ್ನ ನೀವು ಡೈಲಿ 2 ಟೈಮ್ಸ್ ಯೂಸ್ ಮಾಡಿ. ನೀವು ಹೊರಗಡೆ ಹೋಗ್ತೀರಾ ಅಂತಂದರೆ 2 ಸಲ ಬಳಸ್ಬೋದು. ಇಲ್ಲ ಅಂತಂದರೆ ಒಂದು ಸಲ ಬಳಸೋದಕ್ಕೆ ಇದು 48 ಅವರ್ಸ್ ಇರುತ್ತೆ. ಇನ್ನು ಇದು ಬಂದು ಸೆಟಾಫಿಲ್ ಬ್ರೈಟ್ನಿಂಗ್ ಸೆರಮ್ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ರಿಸಲ್ಟ್ ಕೊಡೋ ಅಂಥ ಒಂದು ಸೆರಮ್ ಇದು ಬಂದು ನೀವು ನೈಟ್ ಟೈಮ್ ಅಪ್ಲೈ ಮಾಡಬೇಕು. ಈ ಒಂದು ಸೆರಮ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಎಷ್ಟು ಬ್ರೈಟ್ ಬರುತ್ತೆ ಅಂತ ಅಂದರೆ ತುಂಬ ಬ್ರೈಟ್ ಬರುತ್ತೆ. ನಾನು ಕೊನೆಯಲ್ಲಿ ವಿತ್ ರಿಸಲ್ಟ್ ಆಗಿರೋ ಅಂತ ನನ್ನ ಫ್ರೆಂಡ್ ಒಬ್ರದ್ದು ಫೋಟೋನೂ ಹಾಕ್ತೀನಿ, ಹಾಗೆ ನನ್ನ ಫೋಟೋನೂ ಹಾಕ್ತೀನಿ. ನಾನು ಬಳಸೋಕ್ಕೆ ಸ್ಟಾರ್ಟ್ ಆಗಿ 15 ಡೇಸ್ ಆಯಿತು, ಅವ್ರು ಬಳಸೋಕ್ಕೆ ಸ್ಟಾರ್ಟ್ ಆಗಿ 13 ಡೇಸ್ ಆಯಿತು. ಇನ್ನು ಇದು ಬಂದು ಸೆಟಾಫಿಲ್ ಕ್ಲೆನ್ಸರ್ ಅಂತ. ಈ ಒಂದು ಕ್ಲೆನ್ಸರ್ನ ಆದಮೇಲೆ ನಾವು ಫೇಸ್ ವಾಶ್ ಮಾಡಬೇಕು. ನಾನು ಫೇಸ್ ವಾಶ್ದು ಕೂಡ ಹಾಕಿದ್ದೀನಿ, ಯಾವ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ ಅಂತ. ಇದನ್ನು ಅಷ್ಟೇ ನಾವು ಡೈಲಿ 2 ಟೈಮ್ಸ್ ಬಳಸಬೇಕು. ಹೊರಗಡೆ ಹೋಗ್ತೀವಿ ಅಂತಂದರೆ 2 ಟೈಮ್ಸು, ಮನೇಲೇ ಇರ್ತೀವಿ ಅಂತಂದರೆ 1 ಟೈಮ್ ಸಾಕು. ಏನಕ್ಕೆಂದರೆ ಈ ಒಂದು ಪ್ರಾಡಕ್ಟ್ ಬಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದ್ರಿಂದ ನೀವು ಆದಷ್ಟು ಕಮ್ಮಿ ಕ್ವಾಂಟಿಟಿಲಿ ಬಳಸೋದ್ರಿಂದ ನಿಮಗೆ ಯೂಸ್ ಆಗುತ್ತೆ. ಇದು ಒಂದು ಡರ್ಮಟಾಲಿಕಲಿ ಟೆಸ್ಟೆಡ್ ಅಂತಲೇ ಹೇಳ್ಬೋದು. ಅದರಿಂದ ಯಾವುದೇ ರೀತಿ ಇದರಲ್ಲಿ ನಿಮಗೆ ಸ್ಟೆರಾಯ್ಡ್ ಅನ್ನೋದು ಖಂಡಿತವಾಗ್ಲೂ ಇರಲ್ಲ. ಖಂಡಿತವಾಗ್ಲೂ ನೀವು ಅಬ್ಸರ್ವ್ ಮಾಡಿ, ಪಿಗ್ಮೆಂಟೇಷನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕೆಲವರು ಸ್ಟೆರಾಯ್ಡ್ ಇರೋ ಕ್ರೀಮು ಬೇಗ ವೈಟ್ ಆಗ್ತೀವಿ ಅಂತ ಸ್ಟೆರಾಯ್ಡ್ ಇರೋ ಕ್ರೀಮ್ನ ಬಳಸ್ತಾ ಇದ್ದಾರೆ. ಅದು ಆ ಟೈಮ್ಗೆ ನಿಮಗೆ ಅದು ರಿಸಲ್ಟ್ ಕೊಡ್ಬೋದು, 1 ಮಂತ್ 2 ಮಂತ್. ಇದು ತುಂಬ ಜನದ ಕಂಪ್ಲೇಂಟ್ಸ್ ಅಂತಲೇ. ಅಂದರೆ ಸ್ಟೆರಾಯ್ಡ್ ಇರೋ ಕ್ರೀಮ್ನ ಬಳಸೋದ್ರಿಂದ ನಿಜವಾಗ್ಲೂ ಆ ಟೈಮ್ಗೆ ಅದು ಒಂದು ಬ್ರೈಟ್ನೆಸ್ ಕೊಡ್ತಾ ಇದೆ, ಮತ್ತು ನಿಮ್ಗೆ ಏನೇ ಒಂದು ಪಿಗ್ಮೆಂಟೇಷನ್ ಅಥವಾ ಪಿಂಪಲ್ ಮಾರ್ಕ್ ಇದ್ರೂ ಅದು ಹೋಗ್ತಾ ಇದೆ. ಬಟ್ ಅದು ಆ ಟೈಮ್ಗೆ ಅಷ್ಟೇ. ಬಟ್ ನೀವು ಆ ಕ್ರೀಮ್ನ ಬಳಸ್ತಾ ಬಂದರೆ ನಿಮಗೆ ತುಂಬ ಡೇಂಜರಸ್ ಇದೆ, ಸ್ಕಿನ್ನೇ ಹಾಳಾಗುತ್ತೆ, ಮತ್ತು ನಿಮ್ಮ ಸ್ಕಿನ್ ಏನೇ ಹಾಕಿದ್ರೂ ಅದು ಇಂಪ್ರೂವ್ಮೆಂಟ್ಸ್ ಆಗಲ್ಲ. ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಒಂದು ಒಳ್ಳೆ ಕಂಪ್ನಿನ ಬಳಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಇದು ಬಂದು ಫೇಸ್ ವಾಶ್ ಆಹಾ ಗ್ಲೋ ಅಂತ. ಇದು ಕೂಡ ಡರ್ಮಾದೇನೆ. ನಾನು ಯಾವುದೇ ರೀತಿ ಇಲ್ಲಿ ನಾನು ಬೇಡದಿರೋ ಅಂಥದ್ದನ್ನ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದು ಡರ್ಮಾ ಕಂಪ್ನಿದೇ ಹೇಳ್ತಾ ಇರೋದು. ಈ ಒಂದು ನೀವು ಪ್ರಾಡಕ್ಟ್ನ ಬಳಸಿ, ಸೆಟಾಫಿಲ್ ಅಂತ ತುಂಬ ಒಳ್ಳೆ ರಿಸಲ್ಟ್ ಇದೆ ಅಂತಲೇ ಹೇಳ್ತೀನಿ. ವಿತ್ ಪ್ರೂಫ್ ಕೂಡ. ನನ್ನ ಫ್ರೆಂಡ್ಗೂ ಕೂಡ ಈ ಒಂದು ಪ್ರಾಡಕ್ಟಿಂದ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಬರೀ 1 ಮಂತಲ್ಲಿ ಅವ್ರಿಗೆ ತುಂಬ ಪಿಂಪಲ್ ಮಾರ್ಕ್ಸ್ ಇತ್ತು, ಅವರು ಒಂದು ಬ್ರೈಟ್ನೆಸ್ ಕಮ್ಮಿ ಇದ್ದರು. ಈಗ ಅವ್ರು ಎಷ್ಟು ಬ್ರೈಟ್ ಆಗಿದ್ದಾರೆ ಅಂತ ಅಂದರೆ ಅದು ಹೇಳೋಕೆ ಅಸಾಧ್ಯ. ನಾನೇ ಆಶ್ಚರ್ಯಪಟ್ಟಿದ್ದೀನಿ. ಆಗ ನನ್ನ ತಮ್ಮನ್ನ ನಾನು ಕೇಳಿದಾಗ, ಸೆಟಾಫಿಲ್ ಬಂದು ಒಂದು ಒಳ್ಳೆ ಗುಡ್ ಕಂಪ್ನಿ ಅಕ್ಕ, ಈ ಕಂಪ್ನಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಇದು ಕಾಸ್ಟ್ ಜಾಸ್ತಿ ಆಗಿರ್ಬೋದು, ಬಟ್ ಅಕ್ಕ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅವನೊಂದು ಸಜೆಸ್ಟಿಂದ ನಾನೊಂದು 15 ಡೇಸಿಂದ ನಾನು ಇದನ್ನು ಬಳಸ್ತಾ ಇದ್ದೀನಿ. ಹಾಗೆ ಇದು ನಿಮಗೂ ಕೂಡ ಯೂಸ್ಫುಲ್ ಆಗಲಿ. ಏನಕ್ಕೆ ಅಂದರೆ ಈ ನಡುವೆ ತುಂಬ ನಾನ್ ವೆಜ್ ಚಿಕನ್ ತಿನ್ನೋದ್ರಿಂದ ಜಾಸ್ತಿ ಬಾಡಿಲಿ ಪಿಂಪಲ್ಸ್ ಆಗಲಿ, ಪಿಂಪಲ್ ಮಾರ್ಕ್ ಆಗಲಿ, ಈ ರೀತಿ ಜಾಸ್ತಿ ಆಗೋಗಿದೆ. ಅದರಿಂದ ಈ ಒಂದು ಪ್ರಾಡಕ್ಟ್ ನಿಮಗೆ ಯೂಸ್ ಆಗಲಿ ಅಂತ ನಾನು ನಿಮಗೆ ಈ ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಸೆರಮ್ನ ನೀವು ಬಳಸೋದ್ರಿಂದ ಬ್ರೈಟ್ನಿಂಗ್, ಅಂದರೆ ಫೇಸ್ ತುಂಬ ಬ್ರೈಟ್ ಇರುತ್ತೆ. ನೀವು ಹೇಳ್ತಾ ಇರ್ತೀರ ಹೀರೋಯಿನ್ ಫೇಸ್ಗಳು ಏನು ಹಿಂಗೆ ಪಳಪಳ ಅಂತ ಇದೆ ಅಂತ, ಆ ರೀತಿ ನಿಮ್ಮ ಫೇಸ್ ಒಂದು ಅಷ್ಟು ಬ್ರೈಟ್ ಆಗುತ್ತೆ. ನೀವು ಹೊರಗಡೆ ಹೋದಾಗ ಅಷ್ಟು ಪಳಪಳ ಅಂತ ಅನ್ನುತ್ತೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ, ವಿತ್ ಪ್ರೂಫ್ ಇದೆ ನನ್ನ ಹತ್ರ. ನೀವು ನೋಡ್ತಾ ಇರ್ಬೋದು, ಕ್ಲೆನ್ಸರ್ ಮತ್ತು ಲೋಷನ್ ಮತ್ತು ಫೇಸ್ ವಾಶ್ ಇಷ್ಟನ್ನು ಕೂಡ ಬಳಸಬೇಕು. ಅದ್ರ ಜೊತೆಗೆ ಒಂದು ಸನ್ಸ್ಕ್ರೀಮ್ ಕೂಡ ನೀವು ಬಳಸಬೇಕು. ಸನ್ಸ್ಕ್ರೀಮ್ ಮತ್ತು ಲೋಷನ್ಸ್
ಲೋಷನ್ ಆದಮೇಲೆ ಸನ್ಸ್ಕ್ರೀಮ್ನ ಬಳಸಬೇಕು. ನಿಮಗೆ ಅದು 48 ಅವರ್ಸ್ ಇರುತ್ತೆ. ಕ್ಲೆನ್ಸರ್ ಆದಮೇಲೆ ನೀವು ಫೇಸ್ ವಾಶ್ ಮಾಡಬೇಕು, ಅದು 48 ಅವರ್ಸ್ ಇರುತ್ತೆ. ನಿಮಗೆ ಯಾವುದೇ ರೀತಿ ಧೂಳು ಆಗಲಿ ಏನೂ ಆಗಲ್ಲ. ವಿತ್ ಪ್ರೂಫ್ ಅಂತ ಅಂದೆ ನೋಡಿ. ಇವ್ರ ಹೆಸರು ಬಂದು ಶ್ರುತಿ ಅಂತ. ಇವರು ನನಗಿಂತ ಸೀನಿಯರ್, ಅಕ್ಕ ಅಂತ ಕರಿತೀನಿ ನಾನು. ಇವ್ರ ಫೇಸು ಇಷ್ಟು ಪಿಂಪಲ್ ಮಾರ್ಕ್ ಇದೆ. ಈ ಒಂದು ಪಿಂಪಲ್ ಮಾರ್ಕಿಂದ ಅವ್ರಿಗೆ ತುಂಬ ಇರಿಟೇಟ್ ಆಗ್ತಿತ್ತು. ಈ ಮಾರ್ಕ್ ಹೋಗೋದೇ ಇಲ್ಲ ಅಂತ ಅವ್ರು ಅನ್ಕೊತಾ ಇದ್ರು. ಬಟ್ ಈ ಒಂದು ಕ್ರೀಮ್ ಬಳಸೋದ್ರಿಂದ ಅವ್ರ ಫೇಸು ಇಷ್ಟು ಕ್ಲಿಯರ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಈಗ ಯಾವುದೇ ರೀತಿ ಪಿಂಪಲ್ ಮಾರ್ಕ್ ಇಲ್ಲ. ಆ್ಯಂಡ್ ಅವ್ರಿಗೆ ತುಂಬ ಶೈನ್ ಕೂಡ ಆಗುತ್ತೆ. ಅದು ಬಿಸಿಲಿಗೆ ಹೋದಾಗ, ಹೊರಗಡೆ ಹೋದಾಗ ಮೂಗತ್ರ, ಹಣೆ ಹತ್ರ, ಕೆನ್ನೆ ಹತ್ರ ತುಂಬ ಪಳಪಳ ಅಂತ ಕೂಡ ಅಂತ ಇರುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅದು ಯಾವ ರೀತಿ ಇತ್ತು ಅಂತ. ಇನ್ನು ನಾನು ಬಳಸಿ 15 ಡೇಸ್ ಆಯಿತು. ನನಗೂ ಅಷ್ಟೇ ತುಂಬ ಸಣ್ಣ ಸಣ್ಣ ಕಪ್ಪು ಕಲೆಗಳಿತ್ತು. ಅಂದರೆ ನನಗೆ ಪಿಂಪಲ್ಸ್ ಕಮ್ಮಿ, ನನಗೆ ಸ್ವಲ್ಪ ಕೆಲವೊಂದು ಪ್ರಾಡಕ್ಟ್ ಆಗಲ್ಲ. ಅದರಿಂದ ಕೆಲವು ಸಲ ನನಗೆ ಪಿಂಪಲ್ ಮಾರ್ಕ್ ಹಂಗಂದರೆ ಕಪ್ಪು ಕಲೆಗಳಾಗ್ಬಿಡುತ್ತೆ. ಅದರಿಂದ ಕಪ್ಪು ಕಲೆಗಳಾಗೋಗ್ತಿತ್ತು. ಇದನ್ನು ಬಳಸಿ ನಾನು ಜಸ್ಟ್ 15 ಡೇಸ್ ಆಗಿರೋದಷ್ಟೇ. ಎಷ್ಟು ಬ್ರೈಟ್ನೆಸ್ ಆಗಿದೆ ಅಂತಂದರೆ ಫೇಸ್ ಅಂತೂ ತುಂಬ ಪಳಪಳ ಅಂತ ಇರುತ್ತೆ. ಹಾಗೆ ಅಷ್ಟು ಚೆನ್ನಾಗಿದೆ. ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ ಈ ಒಂದು ಪ್ರಾಡಕ್ಟು ಯಾವ ರೀತಿ ಬಳಸಬೇಕು ಏನು ಅಂತ. ನಿಮಗೆ ಏನೇ ಒಂದು ಡೌಟ್ಸ್ ಇತ್ತು ಅಂತ ಅಂದರೂ ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು, ನಾನು ತಿಳಿಸ್ತೀನಿ. ಈ ಕ್ರೀಮ್ನ ಯಾವುದೇ ಡೌಟ್ ಇಲ್ಲದೇ ಪ್ಲೀಸ್ ಬಳಸಿ ಅಂತಲೇ ಹೇಳ್ತೀನಿ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.